ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾವಿವತ್ತು ಇದೀವಿ ಒಂದು ಬ್ಯೂಟಿಫುಲ್ ಆದ ರೆಸಾರ್ಟ್ ಟೌನ್ ಸಿಂಟ್ರಾದಲ್ಲಿ. ಇದು ಇರೋದು ಪೋರ್ಚುಗಲ್ ಲಿಸ್ಬನ್ ಇಂದ ಒಂದು ಹಾಫ್ ಅನ್ ಅವರ್ ಡಿಸ್ಟೆನ್ಸ್ ಅಲ್ಲಿ. ಅದೇ ಇದು ಲೊಕೇಟ್ ಆಗಿರೋದು ಸಿಂಟ್ರಾ ಮೌಂಟೇನ್ಸ್ ಮೇಲೆ. ಈ ಟೌನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಕೆಲವೊಂದು ಪ್ಲೇಸಸ್ ನಾವು ಇವತ್ತು ನೋಡಕ್ ಹೋಗ್ತಾ ಇದೀವಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ like, share and subscribe to my channel. So keep watching. ನಾವು ಇವಾಗ ಆಲ್ಮೋಸ್ಟ್ ಟಾಪ್ ಆಫ್ ದ ಸಿಂಟ್ರಾ ಮೌಂಟೇನ್ ಅಲ್ಲಿ ಇದ್ದೀವಿ. ಸೊ ಇವತ್ತು ಫುಲ್ ಡೇಗೆ ನಾವು ಡೇ ಪಾಸ್ ತಗೊಂಡಿದ್ದೀವಿ. ಸೊ ಇವಾಗ ನಾವು ಫಸ್ಟ್ ಹೋಗ್ತಾ ಇರೋ ಜಾಗ ಇನಿಷಿಯೇಷನ್ ಬೆಲ್ ಅಂತ. ಅದಾದ್ಮೇಲೆ ನಾವು 1 o'clock ಗೆ ಒಂದು ಬ್ಯೂಟಿಫುಲ್ ಪ್ಯಾಲೇಸ್ ಇದೆ ಇಲ್ಲಿ. ಅದಕ್ಕೆ ಟಿಕೆಟ್ ಬುಕ್ ಮಾಡಿದೀವಿ. ಸೊ ಇವಾಗ ನಮ್ಮ ಬಸ್ ಸ್ಟಾಪ್ ಇಂದ ನಮ್ಮ ಫಸ್ಟ್ ಪ್ಲೇಸ್ ಕಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನಮ್ಮ ಫಸ್ಟ್ ಪ್ಲೇಸ್. ವರುಣ್ ಇವಾಗ ಪೋರ್ಚುಗಲ್ ಅಲ್ಲಿ ಆ ನೇಮ್ನ ಪ್ರೊನೌನ್ಸ್ ಮಾಡ್ತಾ ಹೇಳುವರು. ಪೋರ್ಚುಗಲ್ ಅದು ಕ್ವಿಂಟಾ ದ ರೆಗಲೇರಾ. ಈ ಪೋರ್ಚುಗಲ್ ನೇಮ್ ಪ್ರೊನೌನ್ಸಿಯೇಷನ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ. ಇನ್ನು ಅಷ್ಟು ಲೈನ್ ಇದೆ. ನಮ್ಗೆ 11 o'clock ಲೈನ್ಗೆ ಟಿಕೆಟ್ ಸಿಕ್ಕಿಲ್ಲ. ಆಲ್ರೆಡಿ ಫುಲ್ ಆಗಿತ್ತು ಸ್ಲಾಟ್. ಟಿಲ್ 1:30 ತನಕ ಸ್ಲಾಟ್ಸ್ ಎಲ್ಲ ಫುಲ್ ಆಗಿದ್ದೀವಿ. ಅದಕ್ಕೆ ನಾವು ಈವ್ನಿಂಗ್ 4:30 ಟಿಕೆಟ್ ತಗೊಂಡಿದ್ದೀವಿ. ಸೊ ನೆಕ್ಸ್ಟ್ ನಾವು ಪ್ಯಾಲೇಸ್ ಕಡೆಗೆ ಹೋಗ್ತಾ ಇದ್ದೀವಿ. 1 o'clock ನಮ್ದು ಬುಕಿಂಗ್ ಇದೆ ಅಲ್ಲಿ. ಸೊ ಅಲ್ಲಿ ನೋಡಿ ಎಷ್ಟು ದೂರದಲ್ಲಿ ಮೇಲ್ಗಡೆ ಒಂದು ಕ್ಯಾಸಲ್ ಕಾಣಿಸ್ತಾ ಇದೆ. ನಾವು ಇವಾಗ ಬಸ್ ಸ್ಟಾಪ್ ಕಡೆಗೆ ಹೋಗ್ತಾ ಇದ್ದೀವಿ. ಸೊ ಹಾಗೆ ನಾವು ಬಸ್ ಸ್ಟ್ಯಾಂಡ್ ಕಡೆಗೆ ಹೊರಟಾಗ ಇಲ್ಲೇ ಸಿಂಟ್ರಾ ಟೌನ್ ಅಲ್ಲಿ ಸುತ್ತಾಡ್ಕೊಂಡು ಹೋಗೋಣ ಅಂತ ಹೊರಟ್ವಿ. ಆನ್ ದಿ ವೇ ಇದೊಂದು ಬೇಕರಿಯಲ್ಲಿ ತುಂಬಾ ಜನ ಇದ್ರು. ಸೊ ನೋಡೋಣ ಅಂತ ಒಳಗಡೆ ಹೋದ್ರೆ ಅಲ್ಲಿ ಟೋಕನ್ ಬೇರೆ ತಗೊಳ್ಬೇಕಿತ್ತು. ಸೊ ನಾವು ಟೋಕನ್ ತಗೊಂಡು ಟ್ರೈ ಮಾಡೋಣ ಅಂತ ಅನ್ಕೊಂಡ್ವಿ. ಅಲ್ಲಿ ಸ್ಪೆಷಲ್ ಒಂದು 3-4 ಐಟಮ್ಸ್ ನ ತಗೊಂಡು ಟೇಸ್ಟ್ ಮಾಡಿದ್ವಿ. ಚೆನ್ನಾಗಿತ್ತು ಆಕ್ಚುಲಿ. ಹಾಗೆ ಅದನ್ನ ತಿನ್ಕೊಂಡು ನಾವು ಪೆನಾ ಪ್ಯಾಲೇಸ್ ಕಡೆಗೆ ಹೊರಟ್ವಿ ಬಸ್ ಇಟ್ಕೊಂಡು. ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಆಲ್ರೆಡಿ ಬಂದಿದ್ರು. ಬಟ್ ನಮ್ದು ಆಲ್ರೆಡಿ ಬುಕಿಂಗ್ ಆಗಿದೆ. ನಾವಿವಾಗ ಪ್ಯಾಲೇಸ್ ಪೆನಾಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಮೇಲ್ಗಡೆ ಹೋಗ್ಬೇಕು ಕ್ಯಾಸಲ್ಗೆ. ಇಲ್ಲಿ ಶಟಲ್ ಕೂಡ ಇದೆ, 5 euros ಕೊಟ್ರೆ. ಬಟ್ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಆನ್ ದಿ ವೇ ಚೆನ್ನಾಗಿರುತ್ತೆ ವ್ಯೂ ಅಂತ. ನಾವಂತೂ ಒಂದು 100 meters ಹೋದ್ರೆ ಸಾಕು, ಉಸ್ಸಪ್ಪ ಅಂತ ಒಂದು 10 ಸ್ಟಾಪ್ ಕೊಡ್ತೀವಿ. ಇಲ್ಲಿ ಯುರೋಪಿಯನ್ಸ್ ಜಾಸ್ತಿ ಜನ ಏಜ್ ಆದವರೆಲ್ಲ ತಿರ್ಗಾಡಕ್ ಬರ್ತಾರೆ. ಅವ್ರಂತೂ ಏನ್ ಚೆನ್ನಾಗಿ ವಾಕ್ ಎಲ್ಲ ಮಾಡ್ತಾರೆ, ಹೈಕ್ ಮಾಡ್ತಾರೆ. ಅವ್ರನ್ನ ನೋಡಿದ್ರಂತೂ ತುಂಬಾ ಖುಷಿ ಆಗತ್ತೆ. ನಮ್ಗೆ ಬೇರೆ ಬಿಸ್ಲಾಗಲ್ಲ, ಇಲ್ಲಂತೂ ಸಿಕ್ಕಾಪಟ್ಟೆ ಬಿಸ್ಲು ಹೊಡಿತಾ ಇತ್ತು. ಅಷ್ಟಕ್ಕೂ ಇಲ್ಲಿ ಹತ್ತಕ್ಕೆ ಏನ್ ಅಷ್ಟೇನ್ ಇರ್ಲಿಲ್ಲ. ಬಟ್ ಆದ್ರೂ ಬಿಸ್ಲಿಗೆ ತುಂಬಾ ಸುಸ್ತಾಗ್ತಾ ಇತ್ತು. ನಾವು ರೀಚ್ ಆದ್ವಿ. ಈ ಪ್ಯಾಲೇಸ್ ಬಗ್ಗೆ ಹೇಳೋದಾದ್ರೆ ಇದರ ಹೆಸರು ಪೆನಾ ಪ್ಯಾಲೇಸ್ ಅಂತ. ಮತ್ತೆ ಇದು ಪೋರ್ಚುಗಲ್ ಅಲ್ಲಿ ಒನ್ ಆಫ್ ದ ಮೇನ್ ಟೂರಿಸ್ಟ್ ಅಟ್ರಾಕ್ಷನ್. ಹಾಗೆ ಇದನ್ನ ಕಟ್ಸಿದ್ದು 19th ಸೆಂಚುರಿಯಲ್ಲಿ. ಅಂದ್ರೆ ಇವಾಗ ಆಲ್ಮೋಸ್ಟ್ ಒಂದು 200 years ಆಗಿರ್ಬೋದು. ಮತ್ತೆ ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಡಿಕ್ಲೇರ್ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಯೆಲ್ಲೋ ಅಂಡ್ ರೆಡ್ ಕಲರ್ ಪೇಂಟಿಂಗ್ ಮಾಡಿರೋದ್ರಿಂದ ದೂರದಿಂದನೂ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ನೋಡಿ, ಈ ತರ ವ್ಯೂ ಇದೆ. ಇನ್ನ ನಾವು ಕ್ಯಾಸಲ್ ಎಂಟರ್ ಆಗಿಲ್ಲ, ಇನ್ನ ಸ್ವಲ್ಪ ನಡಿಬೇಕು, ಮೇಲ್ಗಡೆ ಹೋಗ್ಬೇಕು. ಬಟ್ ಈ ತರ ಬ್ಯೂಟಿಫುಲ್ ಆಗಿದೆ ಈ ಕ್ಯಾಸಲ್ ಮಾತ್ರ. ಇದು ಇನಿಷಿಯಲಿ ಮಾನೆಸ್ಟ್ರಿ ಆಗಿತ್ತು. ಅದಾದ್ಮೇಲೆ ಇದನ್ನ ಕಿಂಗ್ ಫರ್ಡಿನೆಂಡ್ ಸಮ್ಮರ್ ರೆಸಿಡೆನ್ಸ್ ಆಗಿ ಕನ್ವರ್ಟ್ ಮಾಡಿದ್ದು. ಹಾಗೆ ಈ ಕ್ಯಾಸಲ್ ನ ಪೋರ್ಚುಗಲ್ ನ 7 ವಂಡರ್ಸ್ ಅಲ್ಲಿ ಇದು ಒಂದಂತ ಕನ್ಸಿಡರ್ ಮಾಡ್ತಾರೆ. ನಾವು ಇವಾಗ ಪ್ಯಾಲೇಸ್ ರೀಚ್ ಆಗಿದ್ದೀವಿ. ಸೊ ನಮ್ದು 1 o'clock ಟಿಕೆಟ್ ಇರೋದ್ರಿಂದ ವರುಣ್ ಲೈನ್ ಅಲ್ಲಿ ಸೊ ಲೈನ್ ತುಂಬಾ ಬೇಕಾಗಿದೆ. ಬಟ್ ಸ್ಲಾಟ್ ವೈಸ್ ಒಳಗಡೆ ಬಿಡೋದು. ಕ್ಯೂ ಅಂತೂ ಒಳಗಡೆ ಎಲ್ಲೋ ತನಕನೂ ಇತ್ತು. ಸೊ ಆಲ್ಮೋಸ್ಟ್ ಒಂದು 45 minutes ಲೈನ್ ಅಲ್ಲಿ ನಿಂತ್ಮೇಲೆ ನಾವು ಒಳಗಡೆ ಹೋದ್ವಿ. ನಮಗೆ ಎಂಟ್ರಿ ಆದ ತಕ್ಷಣ ಈ ರೂಮ್ ಇತ್ತು. ಇದು ಗೆಸ್ಟ್ ಗಳಿಗೆ ಲಂಚ್ ಹಾಲ್ ಅಂತೆ, ಒಂಥರ ರೌಂಡ್ ಟೇಬಲ್ ಕಾನ್ಫರೆನ್ಸ್ ತರ.
ಹೊರಗಡೆಯಿಂದ ನೋಡಕ್ಕೆ ತುಂಬಾ ಚೆನ್ನಾಗಿದೆ. ಒಳಗಡೆ ಎಲ್ಲ ಓಕೆ ನಾರ್ಮಲ್ ಪ್ಯಾಲೇಸ್ ಇದ್ದಂಗೆ ಇತ್ತು. ಬಟ್ ಅಲ್ಲಲ್ಲೇ ತುಂಬಾ ಬಾಲ್ಕನೀಸ್ ಟೈಪ್ ಮಾಡಿದ್ರು. ಹೊರಗಡೆಯಿಂದ ವ್ಯೂ ಮಾತ್ರ ಫುಲ್ ಸಿಂಟ್ರಾ ವ್ಯೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಫುಲ್ ಪ್ಯಾನರಮಿಕ್ ವ್ಯೂ ಈ ತರ ಇದೆ. ನಾವು ಒಂದ್ ಸ್ವಲ್ಪ ಪ್ಯಾಲೇಸ್ ನೆಲ್ಲ ನೋಡ್ಕೊಂಡು ವ್ಯೂಸ್ ಎಲ್ಲ ಎಂಜಾಯ್ ಮಾಡ್ತಾ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಅನ್ನೆಲ್ಲ ತಗೊಂಡ್ವಿ. ಬಟ್ ಬಿಸ್ಲಿಗಂತೂ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇತ್ತು. ಮತ್ತೆ ಇದಕ್ಕೆ ಟಿಕೆಟ್ ಪ್ರೈಸ್ ಬಂದು 25 euros ಏನೋ ಇತ್ತು. ಬಟ್ 25 euros ಕೊಡೋ ಅಷ್ಟೇನು ವರ್ತ್ ಇರ್ಲಿಲ್ಲ. ಹೊರಗಡೆಯಿಂದಾನೇ ವ್ಯೂಸ್ ಸಕ್ಕತ್ತಾಗಿತ್ತು. ಮತ್ತೆ ನಾವು ದುಡ್ಡು ಕೊಟ್ಟಿದ್ದೀವಲ್ಲ ಅಂತ ಪ್ರತಿಯೊಂದು ಪ್ಲೇಸಸ್ನು ಹೋಗ್ಕೊಂಡು ನೋಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ ಬಂದ್ವಿ. ಬಟ್ ಓಕೆ 25 euros ವರ್ತ್ ಇಲ್ಲ. ಬಟ್ ಒನ್ ಟೈಮ್ ಓಕೆ. ಆಗ ನಾನು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಒಂದು ಕ್ಯಾಸಲ್ ತೋರಿಸಿದ್ದೆ ಕೆಳಗಡೆಯಿಂದ. ಅದೇ ಕ್ಯಾಸಲ್ ಇಲ್ಲಿಂದನೂ ಈ ತರ ಕಾಣಿಸ್ತಾ ಇದೆ. ದೂರದಲ್ಲಿದೆ, ಅಲ್ಲೂ ಕೂಡ ಹೋಗ್ಬಹುದು. ಅಲ್ಲಿಂದ ಈ ಕ್ಯಾಸಲ್ ವ್ಯೂ ಚೆನ್ನಾಗಿರತ್ತೆ ಅನ್ಸುತ್ತೆ. ಬಟ್ ನಮ್ಗೆ ಅಷ್ಟು ಟೈಮ್ ಇರಲಿಲ್ಲ. ನಾವು ಪ್ಯಾಲೇಸ್ ನೋಡಿಕೊಂಡು ಊಟಕ್ಕೆ ಅಂತ ಆಪ್ಷನ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಕೂಡ ಅಷ್ಟೇ ಜಾಸ್ತಿ ವೆಜ್ ಆಪ್ಷನ್ಸ್ ಇರಲಿಲ್ಲ. ಸೊ ನಮಗೊಂದು ಇಂಡಿಯನ್ ರೆಸ್ಟೋರೆಂಟ್ ಅಂತ ಸಿಕ್ತು. ಬಟ್ ನನಗನ್ಸುತ್ತೆ ಇದು ಇಂಡಿಯನ್ ರೆಸ್ಟೋರೆಂಟ್ ಅಲ್ಲ, ಮೋಸ್ಟ್ಲಿ ಬಾಂಗ್ಲಾದೇಶಿ. ವೆಜ್ ಬಿರಿಯಾನಿ ಮತ್ತು ಇದು ಮೀಲ್ ಟೈಪ್ ಫುಲ್ ಥಾಲಿ ಆರ್ಡರ್ ಮಾಡಿದ್ದವರು. ಆ್ಯಂಡ್ ಸಮೋಸ. ಇಲ್ಲಿ ಆ್ಯಕ್ಚುಲಿ ಪ್ರೈಸ್ ತುಂಬ ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತ ಅನಿಸಿಲ್ಲ ನಮಗೆ ಇಲ್ಲಿ ಕೂಡ. ಹೊರಗಡೆ ನಾರ್ಮಲ್ ರೆಸ್ಟೋರೆಂಟ್ಸಲ್ಲೆಲ್ಲ ಪೇಸ್ಟ್ರೀಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ. ಬಟ್ ನಮಗೆ ಪ್ರಾಪರ್ ಮೀಲ್ ಟೈಪಲ್ಲಿ ಯಾವುದೂ ಸಿಗಲ್ಲ ಇಲ್ಲಿ. ಸೊ ಅದಕ್ಕೆ ಸಮೋಸ ಅವರು ಚೆನ್ನಾಗಿದೆ, ಚಟ್ನಿ ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ವೆಜ್ ಬಿರಿಯಾನಿ ಚೆನ್ನಾಗಿರುತ್ತೆ. ಫುಡ್ ಆಕ್ಚುಲಿ ಚೆನ್ನಾಗಿದೆ. ನಾಟ್ ಬ್ಯಾಡ್, ನಾಟ್ ಸೋ ಗುಡ್. ಓಕೆ, ಸಿ ಯು. ಇವಾಗ 4:30 ಆಯ್ತು. ನಾವು ಇಲ್ಲಿ ಇನಿಷಿಯೇಷನ್ಗೆ ಬಂದ್ವಿ. ಇದು ಕ್ವಿಂಟಾ ದೆ ರೆಗ್ಯುಲೆರಾ ಅಂತ. ಈ ಪ್ಲೇಸ್ ಒಂಥರ ಎಸ್ಟೇಟ್ ತರ ಇದೆ. ಇಲ್ಲೇ ಒಳಗಡೆ ಪಾರ್ಕ್ ಟೈಪ್ ಮಾಡಿದ್ದಾರೆ. ಹಾಗೆ ಚರ್ಚ್ ಇದೆ. ಸೊ ಒಂದು ಇನಿಷಿಯೇಷನ್ ಬೆಲ್ ಅಂತ ಇದೆ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ತುಂಬಾ ಪ್ಲೇಸಸ್ ಒಂದೇ ಜಾಗದಲ್ಲಿ ನೋಡಕ್ ಸಿಗುತ್ತೆ. ಇದಕ್ಕೂ ಕೂಡ ಟಿಕೆಟ್ 23 euros ಅನ್ಸುತ್ತೆ ಪರ್ ಪರ್ಸನ್. ಮತ್ತೆ ಇದನ್ನ ನೋಡಕ್ಕೆ ಸಹ ಒಂದು 1.5 to 2 hours ಬೇಕು. ಇದೊಂಥರ ದೊಡ್ಡ ಎಸ್ಟೇಟ್ ಟೈಪ್ ಅಲ್ಲಿ ಇದೆ. ಇಲ್ಲಿ ಇನಿಷಿಯೇಷನ್ ಬೆಲ್ ಅಂತ ಏನೋ ಇದೆ, ಇನ್ವರ್ಟೆಡ್ ಟವರ್ ಅಂತ. ಹಾಗೆ ವಾಟರ್ ಫಾಲ್ಸ್, ಕೆಥೆಡ್ರಲ್ ಇದೆ. ಒಂದೊಂದೇ ನೋಡೋಣ. ಇವಾಗಂತೂ ಸಿಕ್ಕಾಪಟ್ಟೆ ನಡೆಯೋದಿತ್ತು, ಎಲ್ಲ ಹತ್ತದೇ ಇತ್ತು. ಇನಿಷಿಯೇಷನ್ ಬೆಲ್ಲಿಗೆ ಹೋಗಕ್ಕೆ ಇಷ್ಟು ಕ್ಯೂ ಇದೆ. ಅದಕ್ಕೆ ಎಂಟ್ರಿ ಅಷ್ಟು ದೂರ ಇದೆ. ನಾವಿನ್ನ ಇಲ್ಲಿ ಇದೀವಿ. ಇದು ಒಂದು ಬಾವಿ. ಆಕ್ಚುಲಿ ಇಲ್ಲಿ ಮೇಲ್ಗಡೆಯಿಂದ ಕೆಳಗಡೆ ಇಳಿಯಕ್ಕೆ ಮೆಟ್ಲುಗಳಿವೆ. ಬಟ್ ಅದೇ ರೂಟ್ ಅಲ್ಲಿ ವಾಪಸ್ ಬರೋ ಹಾಗಿಲ್ಲ. ಸೊ ಈ ತರ 9 ಫ್ಲೋರ್ಸ್ ಇದೆ. ಹಾಗೆ 27 meters ಡೀಪ್ ಇದೆ. ಇದರಲ್ಲಿ ಯಾವುದೇ ನೀರ್ ಸ್ಟೋರ್ ಮಾಡಿರೋದಲ್ಲ. ಹಾಗೆ ಅವರ ಪ್ರಕಾರ ಇದು ಜೀವನದ ಪ್ರಯಾಣ, ಅಂದ್ರೆ ಲೈಫ್ ಜರ್ನಿನ ಇಂಡಿಕೇಟ್ ಮಾಡತ್ತಂತೆ. ಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದು ಅಂತ ಅವರ ಪ್ರಕಾರ. ಇದು ಜಾಸ್ತಿ ಹಿಸ್ಟ್ರಿ ಎಲ್ಲ ಗೊತ್ತಿಲ್ಲ ನಮ್ಗಂತೂ. ಇದು ಫೋಟೋಗೆ ಸಖತ್ತಾಗಿರೋ ಪ್ಲೇಸ್. ಕೆಳಗ್ ಬಂದ್ವಿ ಇವಾಗ. ಬಟ್ ವಾಪಸ್ ಮೇಲೆ ಹೋಗೋ ಹಾಗಿಲ್ಲ. ಬಟ್ ಕೆಳಗಡೆಯಿಂದ ಇದು ಸುಮಾರೆಲ್ಲ ಗುಹೆಗೆ ಕನೆಕ್ಟ್ ಮಾಡುತ್ತೆ. ಹಾಗೆ ವಾಟರ್ ಫಾಲ್ಸ್ಗೆ ಕೂಡ ಕನೆಕ್ಟ್ ಆಗುತ್ತೆ. ಫೋಟೋ ಶೂಟ್ಗಂತೂ ಇದೊಂದು ಒಂದು ಒಳ್ಳೆ ಜಾಗ ಅಂತಾನೆ ಹೇಳ್ಬೋದು. ಈ ತರ ತುಂಬಾ ಪ್ಲೇಸಸ್ ಗಳಿವೆ ಫೋಟೋ ತಗೊಳಕ್ಕೆ. ಬಟ್ ಬಿಸಿಲು ಅಷ್ಟೇ ಇತ್ತು. ಸೊ ನೆಕ್ಸ್ಟ್ ನಾವು ಒಂದು ಚರ್ಚ್ ಕಡೆಗೆ ಬಂದ್ವಿ. ಚರ್ಚ್ ಕೂಡ ನೋಡಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು.
ಹಾಗೆ ಇಲ್ಲಿ ಇನ್ನೊಂದು ಪ್ಯಾಲೇಸ್ ಅನ್ಸುತ್ತೆ. ಸೊ ಅಲ್ಲಿಂದ ಈ ತರ ಕಾಣಿಸ್ತಾ ಇತ್ತು. ನಾವು ಆಗ ಅಲ್ಲಿಂದ ನಡ್ಕೊಂಡ್ ಬರ್ತಾ ಫೋಟೋಸ್ನ ತೆಗ್ದಿದ್ವಿ. ಇದನ್ನ ನೋಡ್ಕೊಂಡು ನಾವು ಪುನಃ ಟ್ರೈನ್ ಹಿಡ್ಕೊಂಡು ಲಿಸ್ಬನ್ ಕಡೆಗೆ ಹೊರಟ್ವಿ. ಹಾಗೆ ನಾವು ರೀಚ್ ಆಗ್ತಾ ಆಲ್ಮೋಸ್ಟ್ 8 o'clock ಆಗಿತ್ತು ಅನ್ಸುತ್ತೆ. ಸೊ ಅಲ್ಲೇ ಟ್ರೈನ್ ಸ್ಟೇಷನ್ ಹತ್ರ ಏನೋ ಫಿಶ್ ತರ ಇತ್ತು ಅಂತ ನಾವು ನೋಡ್ಕೊಂಡ್ ಬರೋಣ ಅಂತ ಹೊರಟ್ವಿ. ಸೊ ಇದರ ಸುತ್ತಲೂ ಫುಲ್ ಫುಡ್ ಸ್ಟಾಲ್ಸ್ಗಳೆಲ್ಲ ಇದ್ವು, ಬಟ್ ಆ್ಯಸ್ ಯೂಶ್ವಲ್ ಎಲ್ಲ ಕಡೆನೂ ಮೀಟೇ ಇತ್ತು. ಸೊ ಇಲ್ಲಿ ನೋಡಿ ಇವರು ಒಂದು ಸಾಂಗ್ ಹಾಕೊಂಡು ಯಾವ ಥರ ಎಂಜಾಯ್ ಮಾಡ್ತಾರೆ ಅಂತ. ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋ ತನಕ ಬಾಯ್ ಬಾಯ್.